ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ದ್ವಿತೀಯ ಸಂಕಲನಾತ್ಮಕ ಪರೀಕ್ಷೆ SA2 ಮಾರ್ಚ್ 2026ಕ್ಕಾಗಿ 8ನೇ ತರಗತಿಯ ಪ್ರಥಮ ಭಾಷೆ ಕನ್ನಡದಲ್ಲಿ ನಾನು ಅತಿ ಸಂಭವನೀಯ ಪ್ರಶ್ನೆಗಳನ್ನು, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಇದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋ. ಈ ವಿಡಿಯೋದಲ್ಲಿ ನಾನು ನಿಮಗೆ ಫಸ್ಟ್ ಸೆಮಿಸ್ಟರ್ದು 4 ಗದ್ಯ, ಸೆಕೆಂಡ್ ಸೆಮಿಸ್ಟರ್ದು 4 ಗದ್ಯ, ಇಟ್ ಮೀನ್ಸ್ 8 ಗದ್ಯ ಪಾಠದ 1 ಅಂಕದ ಪ್ರಶ್ನೆ ಮತ್ತು ಉತ್ತರಗಳನ್ನು ಕೊಡ್ತೀನಿ. ಇಷ್ಟು ನೋಡ್ಕೊಂಡು ಹೋಗಿ. ಸೊ ಗದ್ಯ ಭಾಗದಲ್ಲಿ ಬೇರೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದು 1 ಮಾರ್ಕರ್ ಕ್ವಶನ್ಸ್ ಇದ್ದಾವೆ. ಇದೇ ಥರದ ವಿಡಿಯೋಗಳು ಬರ್ತವೆ. ಆಲ್ರೆಡಿ 2-3 ಪ್ರಶ್ನೆ ಪತ್ರಿಕೆಗಳನ್ನು ನಾನು ನಿಮಗೆ ಹಾಕಿದ್ದೀನಿ. ಅದನ್ನು ನೋಡಿ. ಇಷ್ಟು ನೋಡಿದರೆ ಸಾಕು. ಬೇರೆ ಯಾವ ಬೇಕಾದ ಪ್ರಶ್ನೆಗಳನ್ನು ಬಂದರೂ ನೀವು ಬರಿತೀರಿ. ಓಕೆನಾ? ಎಲ್ಲ ಪ್ರಶ್ನೆಗಳು LBAದಲ್ಲಿರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ. ಇದೇ ಥರನಾಗಿರ್ತಕ್ಕಂಥ ಎಲ್ಲ ವಿಷಯಗಳಲ್ಲಿ ಕೊಡ್ತೀನಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ, ಸೊ ಒಟ್ಟೆ 44 ಪ್ರಶ್ನೆ ಉತ್ತರ ಇದ್ದಾವೆ. ಆರಾಮಾಗಿ ಹೇಳ್ತೀನಿ, ಅದನ್ನು ಕೇಳಿಸ್ಕೊಡ್ರಿ ಸಾಕು. ಮೊದಲ ಪ್ರಶ್ನೆ, ರಹೀಮ ಮಗ್ಗವನ್ನು ಮುಟ್ಟದೆ ಎಷ್ಟು ವರ್ಷಗಳಾಗಿತ್ತು? ಉತ್ತರ, ರಹೀಮ ಮಗ್ಗವನ್ನು ಮುಟ್ಟದೆ 20 ವರ್ಷಗಳಾಗಿತ್ತು. ಪ್ರಶ್ನೆ 2, ಅಬ್ದುಲ್ ರಹೀಮನ ಹಠವೇನು? ತನ್ನ 3 ಗಂಡು ಮಕ್ಕಳಿಗೆ ಒಂದಿಷ್ಟಾದರೂ ವಿದ್ಯಾಭ್ಯಾಸವನ್ನು ಕೊಡಿಸಿ ಸರ್ಕಾರಿ ನೌಕರನ್ನಾಗಿಸೋದು ರಹೀಮನ ಹಠವಾಗಿತ್ತು. ಪ್ರಶ್ನೆ 3, ರಹೀಮ ಮಗನನ್ನು ಶಾಲೆಯಿಂದ ಏಕೆ ಬಿಡಿಸಿದನು? ಕರಿಮನಿಗಿದ್ದ ಮಗ್ಗದ ಹುಚ್ಚನ್ನು ಬಿಡಿಸಬೇಕೆಂದು ರಹೀಮ ಮಗನನ್ನು ಶಾಲೆಯಿಂದ ಬಿಡಿಸಿದನು. ಮಗ್ಗದವರು ಏಕೆ ಭಿಕಾರಿಗಳಾದರು? ಉತ್ತರ, ಬ್ರಿಟಿಷರು ಅಗ್ಗದ ವಿಲಾಯಿತಿ ಮಿಲ್ಲಿನ ಬಟ್ಟೆಗಳನ್ನು ನಮ್ಮ ದೇಶದಲ್ಲಿ ಹೇರಿಬಿಟ್ಟರು. ಇದರಿಂದ ಮಗ್ಗದವರು ಭಿಕಾರಿಗಳಾದರು. DVG ಅವರ ಹುಟ್ಟೂರು ಯಾವುದು? DVG ಅವರ ಹುಟ್ಟೂರು ಕೋಲಾರ ಜಿಲ್ಲೆಯ ಮುಳುಬಾಗಿಲು. ಪ್ರಶ್ನೆ 6, DVG ಅವರ ಮನಸ್ಸಿನ ಮೇಲೆ ಪ್ರಭಾವ ಬೀರಿದವರು ಯಾರು? DVG ಅವರ ಮನಸ್ಸಿನ ಮೇಲೆ ಪ್ರಭಾವ ಬೀರಿದವರು ಅವರ ಅಜ್ಜಿ ಸಾಕಮ್ಮ ಮತ್ತು ಸೋದರ ಮಾವ ತಿಮ್ಮಪ್ಪ. DVG ಅವರನ್ನು ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರಿಗೆ ಕಳುಹಿಸಿದವರು ಯಾರು? DVG ಅವರನ್ನು ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರಿಗೆ ಕಳುಹಿಸಿದವರು ರಸೂಲ್ ಖಾನ್. DVG ಅವರು ಸ್ಥಾಪಿಸಿದ ಸಂಸ್ಥೆ ಯಾವುದು? DVG ಅವರು ಸ್ಥಾಪಿಸಿದ ಸಂಸ್ಥೆ ಗೋಖಲೆ ಸಾರ್ವಜನಿಕ ಸಂಸ್ಥೆ. ಇನ್ನು DVG ಅವರ ತಂದೆ ತಾಯಿಯ ಹೆಸರೇನು ಅಂತ ಕೇಳಿದ್ದಾರೆ. DVG ಅವರ ತಂದೆ ವೆಂಕಟರಮಣಯ್ಯ, ತಾಯಿ ಆಲ್ಮೇಲಮ್ಮ. ಕನ್ನಡ ಸಾರಸ್ವತ ಲೋಕದ ಭೀಷ್ಮ ಎಂದು ಯಾರನ್ನು ಕರೆಯುವರು? ಕನ್ನಡ ಸಾರಸ್ವತ ಲೋಕದ ಭೀಷ್ಮ ಅಂತ DVG ಅವರನ್ನೇ ಕರೆಯುವರು. ನೀರು ಕೊಡುವ ಸಂಪ್ರದಾಯ ಎಲ್ಲೆಲ್ಲಿ ಇಲ್ಲ? ಯುರೋಪ್, ಅಮೆರಿಕಗಳಲ್ಲಿ ನೀರು ಕೊಡುವ ಸಂಪ್ರದಾಯ ಇಲ್ಲ. ವಿದೇಶಗಳಲ್ಲಿ ನೀರಿಗಿಂತ ಅಗ್ಗವಾಗಿ ಸಿಗುವುದು ಏನು? ವಿದೇಶಗಳಲ್ಲಿ ನೀರಿಗಿಂತ ಅಗ್ಗವಾಗಿ ಸಿಗುವುದು ಕೋಲ. ಭಾರತದಲ್ಲಿ ಇತ್ತೀಚೆಗೆ ಯಾವ ಹುನ್ನಾರ ನಡೆದಿದೆ? ಭಾರತದಲ್ಲಿ ಇತ್ತೀಚೆಗೆ ನೀರನ್ನು ಕೊಂಡು ಕುಡಿಯುವ ಹುನ್ನಾರು ನಡೆದಿದೆ. ಪ್ರಶ್ನೆ 14, ಸರ್ವರಿಗೂ ವೇದ್ಯವಾಗಿರುವ ಅಂಶಗಳು ಯಾವುವು? ಮದರ್ಸ್ ಡೇ, ಫಾದರ್ಸ್ ಡೇ, ವ್ಯಾಲೆಂಟೈನ್ ಡೇ ಆಚರಣೆಯಲ್ಲಿ ಗಿಫ್ಟ್ ಗ್ರೀಟಿಂಗ್ ಕಾರ್ಡ್ ಮಾರಾಟ ಮಾಡುವ ಹೊಸ ಹುನ್ನಾರುಗಳು ಸರ್ವರಿಗೂ ವೇದ್ಯವಾಗಿವೆ. ಪ್ರಶ್ನೆ 15, ಮಾಲತಿ ಆರ್ಡರ್ ಮಾಡಿದ ಐಸ್ ಕ್ರೀಮ್ ಬೆಲೆ ಎಷ್ಟು? ಮಾಲತಿ ಆರ್ಡರ್ ಮಾಡಿದ ಐಸ್ ಕ್ರೀಮ್ ಬೆಲೆ 100 ರೂಪಾಯಿ. ಯಾವ ರೋಗಗಳು ಸಾಂಕ್ರಾಮಿಕವಾಗಿ ಭಾರತಕ್ಕೂ ಲಗ್ಗೆ ಇಟ್ಟಿವೆ? ಕೊಳ್ಳುಬಾಕತನ, ಲಾಭಕೋರತನ ಎಂಬ ರೋಗಗಳು ಸಾಂಕ್ರಾಮಿಕವಾಗಿ ಭಾರತಕ್ಕೂ ಲಗ್ಗೆ ಇಟ್ಟಿವೆ. ತಂದೆಯನ್ನು ಕರೆತರಲು ಹೋಗುವೆನೆಂದು ಹೇಳಿದವರು ಯಾರು? ತಂದೆಯನ್ನು ಕರೆತರಲು ಹೋಗುವೆನೆಂದು ರಾಹುಲ ಹೇಳಿದ ಅಂತ ಇತ್ತು. ಪ್ರಶ್ನೆ 18, ರಾಜನಿಗೆ ಕನಸಿನ ವಿಚಾರವನ್ನು ತಿಳಿಸಿದವರು ಯಾರು? ರಾಜನಿಗೆ ಅಂಬಿಕೆಯು ಏನು ಮಾಡ್ತಾಳಪ್ಪ ಅಂದರೆ ಕನಸಿನ ವಿಚಾರವನ್ನು ತಿಳಿಸ್ತಾಳೆ ಅನ್ನೋದು ಇತ್ತು. ಇನ್ನು ಸಂಪ್ರದಾಯಕ್ಕೆ ವಿರುದ್ಧವಾದದ್ದು ಯಾವುದು? ಸನ್ಯಾಸಿಯನ್ನು ಸತಿಯನ್ನು ನೋಡೋದು ಸಂಪ್ರದಾಯಕ್ಕೆ ವಿರುದ್ಧವಾದದ್ದು. ಸಿದ್ಧಾರ್ಥನ ಹೆಂಡತಿಯ ಹೆಸರೇನು? ಸಿದ್ಧಾರ್ಥನ ಹೆಂಡತಿಯ ಹೆಸರು ಯಶೋಧರಿ. ಕಪಿಲವಸ್ತುವಿನ ರಾಜಕುಮಾರ ಯಾರು? ಕಪಿಲವಸ್ತುವಿನ ರಾಜಕುಮಾರ ಸಿದ್ಧಾರ್ಥ. ಮುದುಕಿಯ ಕಿರಿಯ ಮಗಳು ಏಕೆ ಹೂವಿನ ಗಿಡವಾದಳು? ಹೂವನ್ನು ಮಾರಿ ಬಂದ ಹಣದಿಂದ ತನ್ನ ತಾಯಿಯ ಕಷ್ಟವನ್ನು ದೂರ ಮಾಡುವ ಸಲುವಾಗಿ ಮುದುಕಿಯ ಕಿರಿಯ ಮಗಳು ಹೂವಿನ ಗಿಡವಾದಳು. ಪ್ರಶ್ನೆ 23, ದೊರೆಯ ಹೆಂಡತಿ ಹೂವಿಗೆ ಎಷ್ಟು ಹಣ ಕೊಟ್ಟಳು? ದೊರೆ ಹೆಂಡತಿ ಹೂವಿಗೆ 1 ಮೊಗೆ ಹಣವನ್ನು ಕೊಟ್ಟಳು. ದೊರೆಯ ಚಿಕ್ಕ ಮಗಳು ಗೆಳತಿಯರೊಂದಿಗೆ ಎಲ್ಲಿಗೆ ಹೋದಳು? ದೊರೆಯ ಚಿಕ್ಕ ಮಗಳು ಗೆಳತಿಯರೊಂದಿಗೆ ಸುರಹೊನ್ನೆ ತೋಟಕ್ಕೆ ಉಯ್ಯಾಲೆ ಆಡಲು ಹೋದಳು. ಮುದುಕಿ ತನ್ನ ಮಕ್ಕಳನ್ನು ಯಾವ ಕೆಲಸ ಮಾಡಿ ಸಾಕುತ್ತಿದ್ದಳು? ಮುದುಕಿ ತನ್ನ ಮಕ್ಕಳನ್ನು ಕೂಲಿ ಕೆಲಸ ಮಾಡಿ ಸಾಕುತ್ತಿದ್ದಳು. ಮುದುಕಿಯ ಕಿರಿಯ ಮಗಳಿಗೆ ಯಾರ ಜೊತೆ ಮದುವೆಯಾಗುತ್ತದೆ? ಮುದುಕಿಯ ಕಿರಿಯ ಮಗಳಿಗೆ ರಾಜಕುಮಾರನ ಜೊತೆ ಮದುವೆ ಆಗುತ್ತದೆ. ಲೇಖಕರ ಪ್ರವಾಸದ ವಿವರವನ್ನು ಬರೆಯಲು ಆರಂಭಿಸಿದ್ದು ಎಲ್ಲಿ? ಪ್ರವಾಸಿಗರ ನಿಲ್ಮನೆಯಲ್ಲಿ. ಗಂಗರ ಮೊದಲ ರಾಜಧಾನಿ ಯಾವುದು? ಕೋಲಾರ. ರಾಯ ಅನ್ನ ಎಂದು ಯಾರನ್ನು ಕರೆಯುತ್ತಿದ್ದರು? ಚಾವುಂಡರಾಯನನ್ನು. ಚಾವುಂಡರಾಯ ಕನ್ನಡಕ್ಕೆ ಕೊಟ್ಟ ಕಾಣಿಕೆ ಏನು?
ಚಾವುಂಡರಾಯ ಪುರಾಣ ಎಂಬ 63 ಪುಣ್ಯ ಪುರುಷರ ಚರಿತ್ರೆಯನ್ನು ಬರೆದಿರೋದು ಕನ್ನಡಕ್ಕೆ ಕೊಟ್ಟ ಕಾಣಿಕೆ. ಲೇಖಕರನ್ನು ಪ್ರೀತಿ ವಿಶ್ವಾಸದಿಂದ ಸ್ವಾಗತಿಸಿದವರು ಯಾರು? ಸೊ ಲೇಖಕರನ್ನು ಪ್ರೀತಿ ವಿಶ್ವಾಸದಿಂದ ಸ್ವಾಗತಿಸಿದವರು ನೀಲ್ಮನೆಯ ಸ್ವಾಗತಕಾರ ಸುಬ್ರಹ್ಮಣ್ಯಂ. ಹೊಯ್ಸಳ ವಂಶದ ಮೂಲ ಪುರುಷ ಯಾರು? ಸೊ ಹೊಯ್ಸಳ ವಂಶದ ಮೂಲ ಪುರುಷ ಸಳ. 33. ಲೇಖಕರ ಮೊದಲ ವಿದ್ಯಾಗುರು ಯಾರು? ಲೇಖಕರ ಮೊದಲ ವಿದ್ಯಾಗುರು ಅವರ ಅಮ್ಮ. ಪ್ರಶ್ನೆ 34. ಸಣ್ಣ ಕುಳಿಯೊಳಗಿನ ಕಪ್ಪು ಹುಳವನ್ನು ಯಾವ ಹೆಸರಿನಿಂದ ಕರೆಯುತ್ತಾರೆ? ಸಣ್ಣ ಕುಳಿಯೊಳಗಿನ ಕಪ್ಪು ಹುಳವನ್ನು ತನ್ನಾದೇವಿ ಗುಬ್ಬಿ ಎಂಬ ಹೆಸರಿನಿಂದ ಕರೆಯುತ್ತಾರೆ. ತಿಂಗಳಿಗೊಮ್ಮೆ ಕಾಫಿ ಬೀಜವನ್ನು ತಂದು ಕೊಡುತ್ತಿರುವವರು ಯಾರು? ತಿಂಗಳಿಗೊಮ್ಮೆ ಕಾಫಿ ಬೀಜವನ್ನು ತಂದು ಕೊಡುತ್ತಿದ್ದವರು ಬ್ಯಾರಿ. ಹುಲಿಗಳ ಶಬ್ದಕ್ಕೆ ತುಂಬ ಸೂಕ್ಷ್ಮವಾಗಿದ್ದ ಜೀವಿ ಯಾವುದು? ಸೊ ಹುಲಿಗಳ ಶಬ್ದಕ್ಕೆ ತುಂಬ ಸೂಕ್ಷ್ಮವಾಗಿದ್ದ ಜೀವಿಯೇ ದನಗಳು. ಲೇಖಕರಿಗೆ ಅಕ್ಷರ ಅಭ್ಯಾಸ ಪ್ರಾರಂಭವಾಗಿದ್ದು ಎಲ್ಲಿ? ಲೇಖಕರಿಗೆ ಅಕ್ಷರ ಅಭ್ಯಾಸ ಪ್ರಾರಂಭವಾಗಿದ್ದು ಕೆರೆಕೊಪ್ಪದ ಮನೆಯಲ್ಲಿದ್ದಾಗ ಅನ್ನೋ ಉತ್ತರ ಇತ್ತು. ಇನ್ನು ಅಧಿಕೃತವಾಗಿ ಲೇಖಕರ ಮೊದಲ ವಿದ್ಯಾಗುರು ಯಾರು? ಅಧಿಕೃತವಾಗಿ ಲೇಖಕರ ಮೊದಲ ವಿದ್ಯಾಗುರು ಕೃಷ್ಣಪ್ಪಯ್ಯ ಮಿಶ್ರು. ಲೇಖಕರ ಅಮ್ಮನ ಊರು ಯಾವುದು? ಲೇಖಕರ ಅಮ್ಮನ ಊರು ಮೇಳಿಗೆ. ರಾಘವನ ಯಜ್ಞಾಂಶವನ್ನು ಯಾವ ಆಶ್ರಮವು ಹೊಕ್ಕಿತು? ರಾಘವನ ಯಜ್ಞಾಂಶವು ಅರಣ್ಯಕ ಮುನಿಯ ಆಶ್ರಮವನ್ನು ಹೊಕ್ಕಿತು. ಮನೋರಮೆಯಲ್ಲಿ ಮೂಡಿದ ಸಂದೇಹವೇನು? ಸಾವಿರ ಸಂಖ್ಯೆಯಲ್ಲಿದ್ದ ಸೈನಿಕರಿಗೆ ಭೋಜನವನ್ನು ಅರಣ್ಯಕ ಮುನಿಗೆ ಹೇಗೆ ಸಾಧ್ಯವಾಯಿತು ಎಂದು ಮನೋರಮೆಗೆ ಸಂದೇಹ ಮೂಡ್ತದೆ. ಮುನಿಗಳಲ್ಲಿರುವ ಮಂತ್ರದ ಶಕ್ತಿ ಯಾವುದು? ಬೇಡಿದ ವಸ್ತುಗಳನ್ನು ನೀಡುವ ಶಕ್ತಿ ಮುನಿಗಳಲ್ಲಿದೆ ಅನ್ನೋದನ್ನು ಏನು ಮಾಡಬೇಕು? ಬರಿಬೇಕು. ಇನ್ನು ಮುದ್ದಣ್ಣನಿಗೆ ಸಿದ್ಧಿಸಿದ ಮಂತ್ರದ ಹೆಸರೇನು? ಮುದ್ದಣ್ಣನಿಗೆ ಸಿದ್ಧಿಸಿದ ಮಂತ್ರದ ಹೆಸರು ಭವತಿ ಭಿಕ್ಷಾಂದೇಹಿ. ಮುದ್ದಣ್ಣನ ಹೆಂಡತಿಯ ಹೆಸರೇನು? ಮುದ್ದಣ್ಣನ ಹೆಂಡತಿಯ ಹೆಸರೇ ಮನೋರಮೆ. ಇಷ್ಟು ಗದ್ಯ ಭಾಗದಲ್ಲಿ ಬರ್ತಕ್ಕಂಥ ಒಂದು ಅಂಕದ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನು ನಾನು ನಿಮಗೆ ಕವರ್ ಮಾಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗಿ ನಾನು ಏನು ಮಾಡ್ತೀನಿ, ಪದ್ಯ ಭಾಗದ ಇದೇ ಥರನಾಗಿರ್ತಕ್ಕಂಥ ಫುಲ್ ರಿವಿಷನ್ ಆಗಿರ್ತಕ್ಕಂಥ ಒಂದು ರಿವಿಷನ್ ವಿಡಿಯೋಗಳು ನಿಮಗಾಗಿ ಬರ್ತವೆ. ಸೊ ದಯಮಾಡಿ ಅವುಗಳನ್ನು ನೋಡಿ ವಿಡಿಯೋಗಳನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ವಿಡಿಯೋ ಹೇಗೆ ಅನಿಸಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಯಾಕೆಂದರೆ ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಕಮೆಂಟ್ ನನಗೆ ಭಾಳಷ್ಟು ಮೋಟಿವೇಶನನ್ನು ತಂದು ಕೊಡ್ತದೆ ಅಂತ ಹೇಳ್ತಾ ಇಲ್ಲಿಯವರೆಗೆ ತಾವೆಲ್ಲರೂ ಕೂಡ ವಿಡಿಯೋಗಳನ್ನು ವಾಚ್ ಮಾಡಿದಿರಿ. ಜಸ್ಟ್ ಕಮೆಂಟ್ ಪಕ್ಕ ಹೈಪ್ ಇದೆ ಫ್ರೆಂಡ್ಸ್. ಸೊ ಕಮೆಂಟ್ ಪಕ್ಕ ಹೈಪನ್ನು ತಾವೆಲ್ಲರೂ ಕೂಡ ಮಾಡಬೇಕು. ಇದು ಇನ್ನಷ್ಟು ಏನಾಗ್ತದಪ್ಪ ಅಂದರೆ ಬೂಸ್ಟ್ ಆಗ್ತದೆ. ಸೊ ಆಲ್ರೆಡಿ ಎಲ್ಲ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಕೊಡ್ತಾ ಇದ್ದೀವಿ. ಅವೆಲ್ಲವುಗಳನ್ನು ನೋಡ್ಕೊಂಡು ಹೋದರೆ ಸಾಕು, ಖಂಡಿತವಾಗಿ ನೀವು ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ತಗೊಳ್ತೀರಿ. ಸೊ ಈಗ ಕನ್ನಡ ಇದೆ, ಸೊ ಆಮೇಲೆ ಇಂಗ್ಲೀಷು, ಹಿಂದಿ, ಸಮಾಜ, ವಿಜ್ಞಾನ, ಗಣಿತದಲ್ಲಿ ಇದೇ ಥರ ಒಂದು ಟಾಪಿಕ್ ವೈಸ್. ಸೊ ನಿಮ್ಮ ಎಕ್ಸಾಮ್ಗೆ ಯಾವೆಲ್ಲ ಮೇನ್ ಫೋಕಸ್ ಮಾಡ್ತಾರಲ್ಲ ಆ ಪ್ರಶ್ನೆಗಳನ್ನು ನಾವು ಇಲ್ಲಿ ಏನು ಮಾಡಿದ್ದೀವಿ, ತಂದಿದ್ದೀವಿ. ಓಕೆನಾ? ಸೊ ಹೇಗೆ ಅನಿಸಿತು ಅನ್ನೋದನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಯವರೆಗೆ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಯಾವ ನೇಸ್ ಡೇ. ಬಾಯ್.